ಕ್ಷೇತ್ರದ ಜನ ನೀರಿಗೆ ಪರದಾಟವನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಶಾಸಕರು ದಿಲ್ಲಿನಲ್ಲಿ ದರ್ಬಾರ್ ಮಾಡ್ತಿದ್ದಾರೆ. ಶಾಸಕ ಪುಟ್ಟರಂಗ ಶೆಟ್ಟಿ ಕ್ಷೇತ್ರದಲ್ಲಿ ನೀರಿಗಾಗಿ ಜನರು ಪರದಾಟವನ್ನೇ ನಡೆಸ್ತಾ ಇದ್ದಾರೆ. ಚಾಮರಾಜನಗರದ ಕುರುಬರ ಬೀದಿಯಲ್ಲಿ ನೀರಿಗೆ ತತ್ವಾರವೇ ಶುರುವಾಗಿದೆ. ಬೋರ್ವೆಲ್ ಕೆಟ್ಟೋಗಿ 6 ತಿಂಗಳಾದರೂ ಕೂಡ ದುರಸ್ತಿಯೇ ಆಗಿಲ್ಲ. 15 ದಿನಗಳಿಗೊಮ್ಮೆ ಮನೆಗಳಿಗೆ ನೀರು ಸರಬರಾಜಾಗ್ತಾ ಇದೆಯಂತೆ. ಶಾಸಕ ಪುಟ್ಟರಂಗ ಶೆಟ್ಟಿ ವಿರುದ್ಧ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಂತ್ರಿ ಸ್ಥಾನಕ್ಕಾಗಿ ದಿಲ್ಲಿಯಲ್ಲಿ ಠಿಕಾಣಿ ಹೂಡಿರುವಂತಹ ಪುಟ್ಟರಂಗ ಶೆಟ್ಟಿ MSIL ಅಧ್ಯಕ್ಷರಾಗಿದ್ದಾರೆ. ಇಷ್ಟಾದರೂ ಕೂಡ ಕ್ಷೇತ್ರದ ಜನರ ಸಮಸ್ಯೆಯನ್ನ ಆಲಿಸೋದ್ರಲ್ಲಿ ಎಲ್ಲ ಒಂದು ಕಡೆ ಎಡವದ್ರಾ ಅನ್ನುವಂತಹ ಪ್ರಶ್ನೆ. 15 ದಿನಕ್ಕೊಮ್ಮೆ ನೀರು ಬರ್ತಾ ಇದೆ ಅಂದ್ರೆ ಏನರ್ಥ? ಸುಮಾರು 6-7 ತಿಂಗಳು ಆಗದ ಸರ್. 6-7 ತಿಂಗಳು ಒಂದು ಸ್ವಲ್ಪ ನೀರು ಇಲ್ಲ. ಇದು ಸಿಹಿ ನೀರು ಬಿಡ್ತಿದ್ರು, ಅದು 15 ದಿನಕ್ಕೊಂದು ಸರಿ ನೀರು ಬಿಡೋದು. ಅದೂ ಇಲ್ಲ ಸರ್. ಅದು ಒಬ್ಬರ ನಲ್ಲಿಗೆ ಬತ್ತ ಒಬ್ಬರ ನಲ್ಲಿಗೆ ಬರಲ್ಲ. ಒಂದು ನಲ್ಲಿಗೆ ಬತ್ತ ಒಂದು ನಲ್ಲಿಗೆ ಬರಲ್ಲ. 6-7 ತಿಂಗಳು ಆಗ್ಬಿಟ್ಟದ ನೀರು ಬಂದು. ಒಂದು ಬೋರ್ ಹಾಕ್ಸಾರ, ಅದು ನೀರು ಸಮಸ್ಯೆ ಅದ ಸರ್. ಒಬ್ರಿಗೂ ಇಲ್ಲ. ಅದೇ ಕೇಳಿದ್ರೆ ಆಯಿತು ಬರ್ತೀವಿ ಮಾಡ್ತೀವಿ ಅಂತ ಹೇಳ್ತಾರ. ಅವ್ರು ಬರ್ತಾನೆ ಇಲ್ಲ, ಸುಮ್ಮನೆ ಹಂಗಂತಿರ್ತಾರೆ. ಆಯಿತು ಸರ್ ಆಯಿತು. ಅವತ್ತು ಪುಟ್ಟರಂಗ ಶೆಟ್ಟಿ ಯಾರೋ ತೀರೋಗಿದ್ರು, ಅವತ್ತು ಬಂದಿದ್ರು. ಅವತ್ತು ಕೇಳೋದು ಆಯಿತು ಮಾಡ್ತೀವಿ. ನಾನು ಒಂದು ಸ್ವಲ್ಪ ಓಡಾಡ್ಕೊಂಡು ಆ ಬೋರ್ನು ಹಾಕಿಸ್ತೀವಿ ಬೇರೆಯವ್ರ ಕಲ್ಲಿ. ಅದನ್ನು ಪುಟ್ಟರಂಗ ಶೆಟ್ರು ಮೋಟ್ರು ಬಿಟ್ಕೊಟ್ರು. ಇಲ್ಲಿವರೆಗೆ ಒಂದು 6-7 ತಿಂಗಳ ಸಮಸ್ಯೆ ಬಂದಿಲ್ಲ. ಈ ವರ್ಷ ಮಳೆಗಾಲ ಇಲ್ಲ. 6-7 ತಿಂಗಳಿಂದ ನಮ್ಮ ಬೀದಿಗೆ ಕುಡಿಯೋಕೆ ನೀರು ಭಾಳ ಕುಗ್ರಾಮ ಆಗದ. ಹೆಂಗಸರು ಮಕ್ಕಳೆಲ್ಲ ಹೊರಗಡೆ ಬೀದಲು.